ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ನಮಸ್ಕಾರ. ಹೇಗಿದ್ದೀರಾ? ಓಕೆ, ಬಿಗ್ ಬಾಸ್ ಫೈನಲ್ಗೆ ಸಜ್ಜಾಗಿದೆ. ಕೆಲವು ದಿನಗಳು, ಒಂದೆರಡು ದಿವಸ ಇದೆ, ಕೆಲವೇ ಗಂಟೆಗಳು ಅಂತ ಹೇಳ್ಬೋದು. ರೋಚಕವಾದಂಥ ಸನ್ನಿವೇಶಗಳು ಬಿಗ್ ಬಾಸ್ ಮನೆಯಿಂದ ಗೊತ್ತಾಗ್ತಾ ಇದೆ. ಆ್ಯಂಡ್ ಇಟ್ಸ್ ವೆರಿ ಫ್ಯಾಸಿನೇಟಿಂಗ್. ಬಿಗ್ ಬಾಸ್ ನಾಳಿದ್ದು ಫೈನಲ್ಸ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಬಿಗ್ ಬಾಸ್ ಕಪ್ಪನ್ನು ತೆಗೆದುಕೊಂಡು ಹಾರು ಹೋಗ್ತಾರೆ ಅಂತ ಕಾದು ನೋಡಬೇಕು. ದಯಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ. ಹನುಮಂತನ, ತ್ರಿವಿಕ್ರಮ, ಮಂಜುನ, ಭವ್ಯಗೌಡನ ಯಾರಿಗೆ ಸಿಗ್ಬೋದು ಕಪ್ಪು? ಉತ್ತರ ಕರ್ನಾಟಕದ ಕುವರ ಹನುಮಂತುನ, ವಿಲನ್ ಮಂಜಣ್ಣನ, ಮಂಜವರ, ಅಥವಾ ತ್ರಿವಿಕ್ರಮ, ಭವ್ಯನ? ಭವ್ಯ ಅಂತೂ ನಮ್ದೇ ಕಪ್ಪು ಅಂತ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ. ಏನೋ ಡಿಸೈಡ್ ಮಾಡೋದು ಬಿಗ್ ಬಾಸು. ಬಟ್ ಸ್ಟಿಲ್ ನಿಮ್ಮ ಒಪಿನಿಯನ್ನ ಪ್ರಕಾರ ಹನುಮಂತು ಗೆಲ್ಬೇಕಾ, ತ್ರಿವಿಕ್ರಮ್ ಗೆಲ್ಬೇಕಾ, ಭವ್ಯಗೌಡ ಗೆಲ್ಬೇಕಾ, ಅಥವಾ ಉಗ್ರಾಮ್ ಮಂಜನ್ ಗೆಲ್ಬೇಕಾ, ಮಂಜಣ್ಣ ಗೆಲ್ಬೇಕಾ? ದಯಮಾಡಿ ತಿಳಿಸಿ, ನಿಮ್ಮ ಒಪಿನಿಯನ್ ಫಾರ್ಮ್ ಮಾಡಿ. ಯಾಕಂದ್ರೆ ಫೈನಲ್ಸ್ಗೆ ಕೆಲವೇ ಗಂಟೆಗಳಿದೆ. ಐ ಥಿಂಕ್ ಟುಮಾರೋ, ಡೇ ಆಫ್ಟರ್ ಟುಮಾರೋ ಇಸ್ ಅ ಫೈನಲ್ಸ್. ಗೊತ್ತಾಗ್ಬಿಡುತ್ತೆ ಯಾರ ಕೈಗೆ ಕಪ್ಪು, ಯಾರ ಕೈಗೆ ಚಿಪ್ಪು. ಕಪ್ಪು ಚಿಪ್ಪು ಏನೇವ್ ನಿಮ್ಮ ಒಪಿನಿಯನ್ ಅಲ್ಲಿ ಹಾಕ್ಬೋದು. ನೋಡಿ, ಕೆಲವರು ಹಾಕಿದ್ದಾರೆ ತ್ರಿವಿಕ್ರಮ್ ಗೆಲ್ಬೇಕು, ಹನುಮಂತ್ ಗೆಲ್ಬೇಕು. ಒಪಿನಿಯನ್ ಸ್ಟಾರ್ಟ್ ಆಗಿದೆ. ಇಟ್ಸ್ ಗುಡ್ ದಟ್ ಏನೋ ನಿಮ್ಮ ಒಪಿನಿಯನ್ ರೆಕಾರ್ಡ್ ಆಗಲಿ. ಯಾಕಂದ್ರೆ ಪ್ರತಿ ಒಂದನ್ನು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟು ಸಹ ಐ ಥಿಂಕ್ ಬಿಗ್ ಬಾಸ್ಸಿನ ಗೆಲುವಿನ ಮೇಲೆ ನಿರ್ಧಾರ ಆಗುತ್ತೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜಾಗು ಕಾಮೆಂಗ್, ಜಾಗು ಕಾಮೆಂಗ್. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹನುಮಂತು ಗೆಲ್ಬೇಕಂತೆ ಮತ್ತೊಮ್ಮೆ. ನಮ್ಮ ಜಗ್ಗು ಬಾಯ್, ನೀವಿದ್ದೀರಾ, ನೀವೇ ವಿನ್ ಬಾಸ್. ಇರ್ಲಿ ಬರ್ದರ್, ನಾವು ಆಚೆ ಕಡೆ ಬಂದಾಯ್ತು. ಬಿಗ್ ಬಾಸ್ ಕೂಡ ನಮ್ಮ ಕಾರ್ಯಕ್ರಮನೇ, ನಾವಿದ್ದಂತ ಕಾರ್ಯಕ್ರಮ. ಹಾಗಾಗಿ ದಯಮಾಡಿ ಯಾರು ಗೆಲ್ಬೇಕು? ಉತ್ತರ ಕರ್ನಾಟಕದ ಹನುಮಂತುನ ಕೊನೆಯವರೆಗೂ ತನ್ನ ಚಾಣಕ್ಯದಿಂದ ಎಲ್ಲರನ್ನು ಮೂಟೆ ಕಟ್ಟಿರುವ ತ್ರಿವಿಕ್ರಮ, ಅಥವಾ ತಮ್ಮ ಉಗ್ರಂ ಅವತಾರ ತೋರಿಸಿರೋ ಉಗ್ರ ಮಂಜುನ, ಭವ್ಯಗೌಡ ಹೇಳ್ತಾರೆ ಎಮೋಷನಲ್ ಆಗಿ ದುಡ್ಡು ಬೇಕು ನನಗೆ, ಯಾರಿಗೋ ಹೆಲ್ತ್ ಅಪ್ಸೆಟ್ ಅಂತ, ಗೊತ್ತಿಲ್ಲ ಯಾರಿಗೆ. ನಿಮ್ ಪ್ರಕಾರ ಕಪ್ ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು? ಎರಡು ಇಂಪಾರ್ಟೆಂಟು. ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು? ನಮಸ್ಕಾರ 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 ನಮಸ್ಕಾರ. ನೀವು ಗೆಲ್ಬೇಕು CM ಆಗಿ ಅಂತ. ಡೆಫಿನೆಟ್ಲಿ ದ ಡೇ ಇಸ್ ನಾಟ್ ಫಾರ್ ಐ ಆಮ್ ಗೋಯಿಂಗ್ ಟು ಬಿಕಮ್ CM. ಸದ್ಯಕ್ಕೆ ಕಾಮನ್ ಮ್ಯಾನ್. ಇದೇ ಕಾಮನ್ ಮ್ಯಾನ್ ಚಾಲೆಂಜಸ್ ಅನ್ನ ಫೇಸ್ ಮಾಡ್ಕೊಂಡ್ ಬಂದವನು. ವರ್ಷಾನ್ಗಟ್ಲೆ ಕಳೆದ 22 ವರ್ಷಗಳ ನನ್ನ ಹೋರಾಟದಲ್ಲಿ ಹೋರಾಟ ಯಾವತ್ತೂ ಬಿಟ್ಟಿಲ್ಲ. ಇವತ್ತು ಕೂಡ ಬೆಳಗ್ಗೆ 40 ದಾಂಡಿಗರು ಅಟ್ಯಾಕ್ ಮಾಡಿದ್ರು. ಮನೆಗೆ ಬಂದು ಓಕೆ ಏಯ್ ಇದು ಏನಾ ಲೇ ನನ್ನ ಕೂದಲು ಕಂಡ್ರ ನೀವೆಲ್ಲ. ಆಮೇಲೆ ಈ ಬೆಳಗ್ಗೆ ಏನೋ ನನಗೆ ಮೋಸ್ಟ್ ಇಂಪಾರ್ಟೆಂಟು ನಾಳಿದ್ದು ಬಿಗ್ ಬಾಸ್ ಫೈನಲ್ಸ್ ಇದೆ. ದಯಮಾಡಿ ಹನುಮಂತು ಗೆಲ್ಬೇಕು. ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು? ನಿಮ್ ಪ್ರಕಾರ ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ಎರಡನ್ನು ದಯಮಾಡಿ ರೆಕಾರ್ಡ್ ಮಾಡಿ. ಎಸ್ ಎಸ್ ಎಸ್, ಲವ್ ಯು ಆಲ್, ಲವ್ ಯು ಆಲ್, ಲವ್ ಯು ಆಲ್. ಜಾಗು ಕಾಮಿಂಗ್. ಮಂಜುಗೆ ಸಿಗಬೇಕು. ಎಸ್ ಎಸ್ ಎಸ್. ನೆಕ್ಸ್ಟ್ 2028ರ CM ಬಿಗ್ ಬಾಸ್. ಥ್ಯಾಂಕ್ ಯು. ನಿಮ್ಮ ಎಲ್ಲಾ ಪ್ರೀತಿಗೆ 100 ಕೋಟಿ ವಂದನೆಗಳು. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಮಗನೇ ಅನ್ಕೊಳ್ಳಿ, ಬ್ರದರ್ ಅನ್ಕೊಳ್ಳಿ, ಬಿಗ್ ಬ್ರದರ್ ಅನ್ಕೊಳ್ಳಿ, ಅಥವಾ ಯಂಗರ್ ಬ್ರದರ್ ಅನ್ಕೊಳ್ಳಿ. ಒಟ್ಟಿನಲ್ಲಿ ನನ್ನನ್ನು ಕೇಳೋದಾದ್ರೆ, ಇಫ್ ಯು ಆಸ್ಕ್ ಮೀ ಯಾರು ಗೆಲ್ಬೇಕು ಅಂದ್ರೆ, ನನ್ನ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದ ಕುವರ ಹನುಮಂತು ಗೆಲ್ಬೇಕು ಅಂತ ನನ್ನ ಒಪಿನಿಯನ್. ಅದು ನಿಮ್ಮ ಒಪಿನಿಯನ್ ಏನಿದೆ ದಯಮಾಡಿ. ಎಸ್ ಎಸ್ ಎಸ್, ದ ರಿಯಲ್ ವಿನ್ನರ್ ಗೊತ್ತಾಗುತ್ತೆ. ಸುದೀಪ್ ಸರ್ ಹೇಳ್ತಾರೆ. ಆಮೇಲೆ ಈ ಬಿಗ್ ಬಾಸ್
ನಾಳೆ ನಾಳಿದ್ದು ಇವತ್ತು ತುಂಬಾ ಇಂಪಾರ್ಟೆಂಟ್. ಕಾರಣ ಯಾಕೆ ಅಂತಂದ್ರೆ ಸುದೀಪ್ ಅವರ ಕೊನೆಯ, ತುಂಬಾ ನೋವಾಗ್ತಾ ಇದೆ ಹೇಳಲಿಕ್ಕೆ, ಸುದೀಪ್ ಅವರ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಇದ್ದಾರೆ. ಒಂಥರ ಮನಸ್ಸಿಗೆ ಒಂಥರ ಭಾರ ಆಗ್ತಾ ಇದೆ ಈ ವಿಚಾರನ ಹೇಳಕ್ಕೆ. ಆದ್ರೂ ರಿಯಾಲಿಟಿ ಇದ್ರೆ ಅಕ್ಸೆಪ್ಟ್ ಮಾಡಲೇಬೇಕು. ನಮ್ಮ ಸುದೀಪ್ ಸರ್ ಕೊನೆಯ ಬಿಗ್ ಬಾಸ್ ಅಂತ ಹೇಳ್ಕೊಂಡಿದ್ದಾರೆ, ಅದಾಗದಿರೇ ಇರಲಿ, ಬಟ್ ಸ್ಟಿಲ್ ಅವರ ಕೊನೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಬಿಗ್ ಬಾಸ್, ನಾನಂತೂ ವಿತೌಟ್ ಫೇಲ್ ನೋಡ್ತಾ ಇದ್ದೀನಿ. ದಯಮಾಡಿ ಇವತ್ತು ನೋಡಿ, ನಾಳೆ ನಾಳಿದ್ದು ಫೈನಲ್ಸ್ ಇದೆ, ದಯಮಾಡಿ ನಿಮ್ಮ ಒಪಿನಿಯನ್ ತಿಳಿಸಬೇಕು. ಎಸ್ ಎಸ್, ಜಾಗು ಕಮಿಂಗ್, ಟೈಗರ್ ಕಮಿಂಗ್. ಥ್ಯಾಂಕ್ ಯು. ಯಾರು ಗೆಲ್ಬೇಕು? ಹನುಮಂತು, ಭವ್ಯ ಗೌಡ, ತ್ರಿವಿಕ್ರಮ್, ನಮ್ಮ ಮಂಜು ಗೆಲ್ಬೇಕಾ? ಇವನ್ ಮಂಜು ಡಿಸರ್ವ್ಸ್. ಹಂಗಾಗಿ ಮಂಜು ಗೆಲ್ಬೇಕಾ, ತ್ರಿವಿಕ್ರಮ್ ಗೆಲ್ಬೇಕಾ, ಭವ್ಯ ಗೌಡ ಗೆಲ್ಬೇಕಾ, ಹನುಮಂತು ಗೆಲ್ಬೇಕಾ? ಆಮೇಲೆ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಏನು ಅಂತಂದ್ರೆ ಸುದೀಪ್ ಸರ್ ಅವರ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಹೇಳ್ತಿದ್ರೆ ದಯಮಾಡಿ ಎಲ್ಲರೂ ಬಿಗ್ ಬಾಸ್ ನೋಡಿ. ನಿಮ್ಮೆಲ್ಲರಲ್ಲೂ ದಿಸ್ ಇಸ್ ವಾಟ್ ಐ ರಿಕ್ವೆಸ್ಟ್. ಈಸ್ ಎ ವೆರಿ ಗುಡ್ ಸೋಲ್, ಒಂದು ಒಳ್ಳೆಯ ಆತ್ಮ. ನನಗೆ ಪರ್ಸನಲ್ ಆಗಿ ಸುದೀಪ್ ನನಗೆ ತುಂಬಾ ಇಷ್ಟ. ಕಾರಣ ಗೊತ್ತಿಲ್ಲ, ಕಾರಣಾಂತರಗಳಿಂದ ನನಗೆ ಸುದೀಪ್ ಕಂಡ್ರೆ ತುಂಬಾ ಇಷ್ಟ. ಅವರ ಗುಣ ತುಂಬಾ ಇಷ್ಟ, ಅವರ ಸಮಾಧಾನಕ್ಕೆ ತುಂಬಾ ಇಷ್ಟ. ಅವರು ಬೈದ್ರು ಇಷ್ಟ ಆಗುತ್ತೆ, ನನಗೆ ಗೊತ್ತಿಲ್ಲ, ನನಗೆ ಯಾರನ್ನ ಬೈದರೆ ಆಗಲ್ಲ. ಆದ್ರೆ ಸುದೀಪ್ ಏನಾದ್ರು ಗದ್ದರೆ, ಮೊನ್ನೆ ಯಾವುದೋ ಒಂದು ಪಾರ್ಟಿನಲ್ಲಿ ಹಿಂಗೆ ನನ್ನ ಗದರ್ದ್ರು, ನಂಗೆ ತುಂಬಾ ಇಷ್ಟ ಆಯ್ತು. ಸಾಮಾನ್ಯವಾಗಿ ಯಾರಾದ್ರೂ ಗದರ್ದ್ರೆ ನಾನು ರಿಯಾಕ್ಟ್ ಮಾಡ್ತೀನಿ. ಸುದೀಪ್ ಅವ್ರು ಗದರ್ದ್ರೆ ಖಂಡಿತ ರಿಯಾಕ್ಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಆ ಗದರಿಯೋದು ಕೂಡ ನನಗೇನೋ ಒಂಥರ ಕಪ್ತರ ಕಾಣಿಸುತ್ತೆ. ಏನೋ ನಿಮ್ಮ ಓಟು ಯಾರಿಗೆ? ನಿಮ್ ಪ್ರಕಾರ ಯಾರು ಗೆಲ್ಬೇಕು, ಯಾರು ಗೆಲ್ತಾರೆ? ಹನುಮಂತು, ಉತ್ತರ ಕರ್ನಾಟಕದ ಕುವರ ಹನುಮಂತು, ಭವ್ಯ ಗೌಡ ತಂದೆಯ ಚಿಕಿತ್ಸೆಗೋಸ್ಕರ ನನ್ ಕಪ್ ಬೇಕೇ ಬೇಕು, ನಾನು ಗೆಲ್ಲೇಬೇಕು ಅಂತ ಹೇಳ್ತಾರೋ ಭವ್ಯ ಗೌಡ. ಆಮೇಲೆ ಐ ಥಿಂಕ್ ಮಂಜಣ್ಣ ಗೆಲ್ಬೇಕಾ? ಆಮೇಲೆ ಜೊತೆನಲ್ಲಿ ಐ ಥಿಂಕ್ ಹೊಸದಾಗಿ ಎಂಟ್ರಿ ಆಗಿರೋ ಇವರಿದ್ದಾರೆ, ಅವ್ರು ಗೆಲ್ಬೇಕಾ? ಐ ಡೋಂಟ್ ನೋ. ನಿಮ್ಗೆ ಯಾರು ಫೇವರೇಟು, ಯಾರು ಗೆಲ್ಬಹುದು ಅಂತ ದಯಮಾಡಿ ಹೇಳಿ. ನನ್ನನ್ನು ಕೇಳೋದಾದ್ರೆ ಐ ಥಿಂಕ್ ಥ್ಯಾಂಕ್ ಯು ಜಾಗು. ಆಮೇಲೆ